ಬಿಂದಾಸಾಗಿದ್ರು ಅನ್ಕೊಂಡಿನಿ ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸಾಗೆ ಇರಿ. ನಾನಿವತ್ತು ಚೈನೀಸ್ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ದೀನಿ. ನಾನು ಎಲ್ಲಿದ್ದೀನಿ? ಚೈನಾನಲ್ಲಿ ಅಲ್ಲ, ಮಾರಿಷಿಯಸಲ್ಲೇ ಇದ್ದೀನಿ. ಮಾರಿಷಿಯಸಲ್ಲಿ ಚೈನೀಸ್ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಪೋರ್ಟ್ ಲೂಯಿಸ್ನಲ್ಲಿ ಇರುವಂಥ ಕ್ವಾಂಟಿ ಪಗೋಡಾನಲ್ಲಿದ್ದೀನಿ. ನಾವು ಟೆಂಪಲ್ ಅಂತ ಕರಿತೀವಿ, ಇವರು ಪಗೋಡಾ ಅಂತ ಕರೀತಾರೆ. ಸೊ ಅದೇ ಪಗೋಡಾದ ಮುಂದೆ ನಾನಿದ್ದೀನಿ. ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ನ್ಯೂ ಇಯರ್ನ ನೋಡೋಣ, ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಈ ಪಗೋಡಾನ 1864ನೇ ಇಸ್ವಿನಲ್ಲಿ ಕಟ್ಟಿಸಿರುವಂಥದ್ದು. ಸುಮಾರು 1800ರಿಂದ 1900ನೇ ಇಸ್ವಿನಲ್ಲಿ ಚೈನೀಸ್ ಬಂದು ಇಲ್ಲೇ ಸೆಟ್ಲ್ ಆಗಿದ್ದಾರೆ ಮಾರಿಷಿಯಸಲ್ಲಿ. 3% ಚೈನೀಸ್ ಇದ್ದಾರೆ ಇಲ್ಲಿ. VIPs ಎಲ್ಲ ಇದ್ದಾರೆ, ಭಾಷಣಗಳು ನಡೀತಾ ಇದೆ. ನಾವು ಅಗರಬತ್ತಿ ಬೆಳಗ್ತೀವಲ್ಲ ಅದೇ ಥರ ಸ್ವಲ್ಪ ಸಿಮಿಲರ್ ಆಗಿರುತ್ತೆ. ಇವರ ಸಂಪ್ರದಾಯಕ್ಕೂ ಹಿಂದೂ ಸಂಪ್ರದಾಯಕ್ಕೂ ತುಂಬಾ ಸಾಮ್ಯತೆ ಇದೆ. ನಮಗೆ ಹೋಮ ಕುಂಡಗಳಿರುತ್ತಲ್ಲ ಹಾಗೆ ಇವರಿಗಿದು ಏನಾದರೂ ಬೇಡ್ಕೊಂಡ್ಬಿಟ್ಟು ಇಲ್ಲಿ ಅರ್ಪಿಸ್ತಾರೆ, ಅದು ದೇವ್ರಿಗೆ ತಲುಪುತ್ತೆ ಅನ್ನೋ ಥರ. ಚೈನೀಸಲ್ಲಿ ಮೇಯ್ನಾಗಿ 3 ರಿಲಿಜಿಯನ್ ಇರುತ್ತೆ. ಕನ್ಫ್ಯೂಷಿಯನಿಸಮ್, ಟಾಯಿಸಮ್ ಆ್ಯಂಡ್ ಬುದ್ಧಿಸಮ್ ಅಂತ. ಸೊ ಅವರವರ ದೇವರಿಗೆ ಅವರವರ ಸಂತರಿಗೆ ಪೂಜೆ ಮಾಡ್ತಾರೆ. ನಾವು ಹೇಗೆ ದೇವರಿಗೆ ಫಲಪುಷ್ಪನ ಅರ್ಪಿಸ್ತೀವಿ ಅಲ್ಲ, ಅದೇ ಥರ ಇವರು ತುಂಬ ಥಿಂಗ್ಸ್ನ ತೊಗೊಂಬಂದು ಇಲ್ಲಿ ಜೋಡಿಸಿದ್ದಾರೆ. ಇದೆಲ್ಲ ದೇವರಿಗೆ ಅರ್ಪಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು ಎಷ್ಟು ಸಿಮಿಲಾರಿಟೀಸ್ ಇದೆ ಅಲ್ಲ ಹಿಂದೂ ಸಂಪ್ರದಾಯಕ್ಕೂ ಮತ್ತು ಚೈನೀಸ್ ಸಂಪ್ರದಾಯಕ್ಕೂ. ಅಲ್ಲಿ ಜೋಡಿಸಿದ್ರಲ್ಲ ಆ ಥಿಂಗ್ಸ್ಗಳನ್ನೆಲ್ಲ ಒಂದೊಂದೇ ತೊಗೊಂಬಂದ್ಬಿಟ್ಟು ಒಂದೊಂದು VIPs ಕೈಯಿಂದ ದೇವರಿಗೆ ಅರ್ಪಣೆ ನಡೀತಾ ಇದೆ ಇಲ್ಲಿ. ಗಂಟೆ ಹೊಡೆಯೋದ್ರ ಮೂಲಕ ಹೊಸ ವರ್ಷನ ಸ್ವಾಗತಿಸ್ತಾ ಇದ್ದಾರೆ. ಆಚೆ ಕಡೆ ಪಟಾಕಿ ಹೊಡಿತಿದ್ದಾರೆ. ನನಗೆ ಐಡಿಯಾ ಇರಲಿಲ್ಲ ಇವರು ಪಟಾಕಿ ಹೊಡಿತಾರೆ ಅನ್ನೋದು. ಸೊ ಆ ಕಡೆ ಮಿಸ್ ಆಯಿತು, ತೋರ್ಸೋಕ್ಕಾಗಿಲ್ಲ. ನಿಮಗೆ ಗೊತ್ತೇ ಇದೆ ಚೈನೀಸ್ ಕಲರ್ ರೆಡ್ ಆ್ಯಂಡ್ ಯೆಲ್ಲೋ. ಸೊ ಆ 2 ಕಲರ್ದು ಲಯನ್ಗಳನ್ನ ಕರೆಸಿದ್ದಾರೆ. ಲಯನ್ ಡ್ಯಾನ್ಸ್ ನಡೀತಾ ಇದೆ ಇಲ್ಲಿ.
VIPsಗಳೆಲ್ಲ ಎನ್ವಲಪ್ಪಲ್ಲಿ ದುಡ್ಡು ಹಾಕ್ಬಿಟ್ಟು ಅದನ್ನು ಲಯನ್ಸ್ಗಳ ಬಾಯಲ್ಲಿ ಹಾಕ್ತಾ ಇದ್ದಾರೆ. ಅದನ್ನು ಇವರು ಫಾಂಗ್ ಪಾವ್ ಅಂತ ಕರೀತಾರೆ. ಬಂದಿರೋಂಥ ಭಕ್ತರಿಗೆ ಜ್ಯೂಸ್ ಮತ್ತು ಸ್ನ್ಯಾಕ್ಸ್ನ ಸರ್ವ್ ಮಾಡ್ತಿದ್ದಾರೆ. ನನಗೂ ಬಿಸ್ಕೆಟ್ ಮತ್ತು ಜ್ಯೂಸ್ ಸಿಕ್ತು. ಇನ್ನೊಂದು ಹೇಳಬೇಕು, ಚೈನೀಸ್ ಇವತ್ತು ನ್ಯೂ ಇಯರ್ ದಿನ ನಾನ್ ವೆಜ್ ತಿನ್ನೋದಿಲ್ಲ ಅಂತೆ. ನಾ ಆವಾಗಲೇ ಒಂದು ತೋರಿಸ್ದೆ ಅಲ್ಲ, ಒಳಗಡೆ ಟೆಂಪಲ್ ಒಳಗಡೆ ಒಂದು ಹೋಮಕುಂಡ ಥರ ಇಲ್ಲೊಂದು ಇಟ್ಟಿದ್ದಾರೆ. ನನಗಿವಾಗ ಒಂದು ವಿಷಯ ಗೊತ್ತಾಯಿತು, ಇಲ್ಲಿ ದುಡ್ಡನ್ನೆಲ್ಲ ಹಾಕ್ತಾರಂತೆ ಗುರು. ಕುಂಚಿ ಫ್ಯಾಚಾಯ್ ಆದರೆ ಚೈನೀಸ್ ಲ್ಯಾಂಗ್ವೇಜಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಈ ದಿನನ ಪಬ್ಲಿಕ್ ಹಾಲಿಡೇ ಆಗಿ ಅನೌನ್ಸ್ ಮಾಡಿದ್ದಾರೆ. ಈ ವರ್ಷ ಅಂತ ಅಲ್ಲ, ಪ್ರತಿ ವರ್ಷವೂ ಇರುತ್ತೆ. ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಏನಕ್ಕೆ ಪಬ್ಲಿಕ್ ಹಾಲಿಡೇ ಅನೌನ್ಸ್ ಮಾಡಿದಾರಪ್ಪ. ಮಾರಿಷಿಯಸಲ್ಲಿ ಎಲ್ಲ ಥರ ಕಮ್ಯುನಿಟಿ ಇದೆ. ಇಂಡಿಯನ್ಸ್ ಇದ್ದಾರೆ, ಚೈನೀಸ್ ಇದ್ದಾರೆ, ಫ್ರೆಂಚ್ ಪೀಪಲ್ ಇದ್ದಾರೆ, ಆಮೇಲೆ ಚೈನೀಸ್ ಇದ್ದಾರೆ. ಸೊ ಎಲ್ಲರಿಗೂ ಅವರವರ ಮೇಯ್ನ್ ಏನು ಸೆಲೆಬ್ರೇಟ್ ಮಾಡ್ತಾರೆ, ಈಗ ಇಂಡಿಯನ್ಸ್ ಫೆಸ್ಟಿವಲ್ ಆಗಿರ್ಬೋದು ಮತ್ತು ಚೈನೀಸ್ ನ್ಯೂ ಇಯರ್ ಆಗಿರ್ಬೋದು, ಹೀಗೆ ಪಬ್ಲಿಕ್ ಹಾಲಿಡೇನ ಅನೌನ್ಸ್ ಮಾಡ್ತಾರೆ. ನಾವೇಗೆ ಪಂಚಾಂಗನ ನೋಡಿಕೊಂಡು ಪಂಚಾಂಗದ ಪ್ರಕಾರ ಯುಗಾದಿನ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಅದೇ ಥರ ಇವರು ಚೈನೀಸ್ ಅವರು ಇವ್ರದ್ದೇ ಒಂದು ಪಂಚಾಂಗನ ನೋಡಿಕೊಂಡು ಇವರು ಫೆಬ್ರವರಿ 10ನ ಇವ್ರು ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಇವರು ಒನ್ ಇಯರ್ಗೆ ಒನ್ ಆನಿಮಲ್ನ ಕನ್ಸಿಡರ್ ಮಾಡ್ತಾರೆ. ಅದೇ ಥರ ಈ ಇಯರ್ನ ಡ್ರ್ಯಾಗನ್ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. 12 ಇಯರ್ಸ್ ಆದಮೇಲೆ ಈ ಇಯರ್ ರಿಪೀಟ್ ಆಗ್ತಾ ಇದೆ. ಟ್ರೆಪೆಕಾ ಮಾಲಲ್ಲಿ ಡೆಕೋರೇಟ್ ಮಾಡಿರುವಂಥದ್ದು ಚೈನೀಸ್ ನ್ಯೂ ಇಯರ್ಗೆ. ಆಲ್ಮೋಸ್ಟ್ ಎಲ್ಲ ಮಾಲ್ಗಳಲ್ಲೂ ಇದೇ ಥರ ಡೆಕೋರೇಟ್ ಮಾಡಿದ್ದಾರೆ. ಇವಾಗ ನಾನಿದ್ದೀನಿ ಫಿನಿಕ್ಸ್ನಲ್ಲಿರುವಂತಹ J&J ಆಡಿಟೋರಿಯಮ್ಮಲ್ಲಿ. ಇಲ್ಲಿ ಹಾಕಿದ್ದೀನಿ, ಇಲ್ಲಿ ಗಾಲಾ ಶೋ ನಡೀತಾ ಇದೆ. ಚೈನಾಯಿಂದ ಒಂದು ಆರ್ಟ್ ಗ್ರೂಪ್ನ ಕರೆಸ್ಬಿಟ್ಟು ಇಲ್ಲಿ ಶೋ ಕೊಡ್ತಿದ್ದಾರೆ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇರುತ್ತೆ, ತೋರಿಸ್ತೀನಿ ನಿಮಗೂ. ಕೊನೆವರೆಗೂ ನೋಡ್ತಾ ಇರಿ, ಮಿಸ್ ಮಾಡ್ಕೋಬೇಡಿ. ಇದು ಎಂಟ್ರಿ ಪಾಸ್. ಮಾರಿಷಿಯಸ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್ ಹೆರಿಟೇಜ್ ಅವ್ರ ಕಡೆಯಿಂದ ಈ ಎಂಟ್ರಿ ಟಿಕೆಟ್ನ ಇಶ್ಯೂ ಮಾಡ್ತಿದ್ದಾರೆ. ಈ ಟಿಕೆಟ್ ಇದ್ದರೆ ಮಾತ್ರ ಒಳಗೆ ಬಿಡ್ತಿದ್ದಾರೆ. ನನಗೆ ನನ್ನ ಫ್ರೆಂಡ್ ಕಡೆಯಿಂದ ಈ ಟಿಕೆಟ್ ಸಿಕ್ತು. ಆ ಎಂಟ್ರಿ ಪಾಸ್ನ ಇಸ್ಕೊಂಡ್ಬಿಟ್ಟು ಇದನ್ನು ಕೊಟ್ಟರು. ಇಲ್ಲೇನು ಬರೆದಿದ್ದಾರೆ ನನಗಂತೂ ಗೊತ್ತಾಗ್ತಿಲ್ಲ, ನಿಮ್ಗೆ ಗೊತ್ತಾದರೆ ಓದ್ಕೊಂಬಿಡಿ. ಎಲ್ಲ ಆಡಿಯನ್ಸ್ ಇದ್ದಾರೆ. ಎಲ್ಲರನ್ನೂ ನೋಡ್ತಾ ಇದ್ರೆ ಚೈನೀಸ್ ಥರನೇ ಕಾಣಿಸ್ತಿದ್ದಾರೆ. ಎಲ್ಲೋ ಕೆಲವರು ನಾನ್ ಚೈನೀಸ್ ಇರ್ಬೋದು, ನನ್ನ ಥರದವರು.
ಮ್ಯಾಕ್ಸಿಮಮ್ ಚೈನೀಸೇ ಇದ್ದಾರೆ ಇಲ್ಲಿ. ನೋಡಿ ಎಷ್ಟೊಂದು ಜನ ಇದ್ದಾರಲ್ಲ ಮಾರಿಷಿಯಸಲ್ಲಿ ಚೈನೀಸ್. 5, 4, 3, 2